ನೋಡೋಣ ಈಗ ಎಷ್ಟು ಜೋರಾಗಿ ಹೇಳ್ತೀರ. ಹಾಯ್ ಚಿಲ್ಡ್ರನ್, ಹಲೋ ಚಿಲ್ಡ್ರನ್. ಇವತ್ತು ವಾರದ ವಿಷಯ ಬಗ್ಗೆ ಚರ್ಚೆ ಮಾಡೋಣವಾ? ಮಕ್ಕಳ, ವಾರದ ವಿಷಯ ಏನಂದ್ರೆ ಸ್ಪರ್ಶ, ವಾರದ ವಿಷಯ ಅದು. ಈಗ ನಾವು ಫಸ್ಟ್ ಗಾತ್ರದ ಬಗ್ಗೆ ತಿಳ್ಕೊಳ್ಳೋಣ. ಯಾವ್ದ್ರ ಬಗ್ಗೆ ತಿಳ್ಕೊಳ್ಳೋಣ? ಏನ್ ತಿಳ್ಕೊಳ್ಳೋಣ? ಇದು ಹೆಂಗಿದೆ? ದೊಡ್ಡದಾಗಿದೆ. ಹೆಂಗಿದೆ ಇದು? ಇದು 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 ಗಾತ್ರ. ಗೊತ್ತಾಯ್ತಾ ಮಕ್ಕಳ? ಇದು ದೊಡ್ಡದು, ಚಿಕ್ಕದು, ಅತಿ ಚಿಕ್ಕದು ಅಲ್ವಾ? ಇದು ಗಾತ್ರ. ಇವೇನಂತಾರೆ ಇದಕ್ಕೆ? ಗಾತ್ರ. ಈಗ ನಾವು ಸ್ಪರ್ಶದ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾನು ನಿಮ್ಗೆ ಒಂದು ವಸ್ತು ಕೊಡ್ತೀನಿ, ಅದು ಯಾವ ತರ ಇದೆ ಅಂತ ನೀವ್ ಹೇಳ್ಬೇಕು. ಸ್ಪರ್ಶ ಮಾಡಿ ಮುಟ್ಟಬೇಕು. ಸ್ಪರ್ಶ ಅಂದ್ರೆ ಮುಟ್ಟೋದು. ಗೊತ್ತಾಯ್ತಾ? ಈಗ ಇದು ಹೆಂಗಿದೆ ಅಂತ ಹೇಳ್ತೀರಾ ಮಕ್ಕಳ? ಎಲ್ಲ ಮುಟ್ಟಿ ಮುಟ್ಟಿ ಹಾ ತಗೋ. ಇದು ಹೆಂಗಿದೆ ಹೇಳು ಮಗು? ಹೆಂಗಿದೆ ಇದು? ಮೆತ್ತಗೆ ಜರಗ. ಹಾ ಜರಗ ಕೊಡು. ಜೋರ ಹೇಳ್ಬೇಕು. ವೆರಿ ಗುಡ್. ಮುಟ್ಬೇಕು, ಸ್ಪರ್ಶ ಮಾಡ್ಬೇಕು. ಹಾ ಹಾ ವೆರಿ ಗುಡ್. ಕೊಡು. ಹೆಂಗಿದೆ ಅದು? ಜೋರ ಜಜ್ಜಿ ಕೊಡ್ಬೇಕು. ಹಾ 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 ಹೆಂಗಿದೆಯಪ್ಪ? ಕೊಡಿ. ಮೆತ್ತಗಿದೆ. ಮೆತ್ತಗಿದೆ ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಇದನ್ನ ಹೆಂಗ್ ಹೇಳ್ಬೇಕು ಜರ. ಹೆಂಗ್ ಗೊತ್ತಾಯ್ತು ನಿಮ್ಗೆ? ಮುಟ್ಟಿದ್ಮೇಲೆ ಗೊತ್ತಾಯ್ತಲ್ಲ, ಅದನ್ನೇ ಸ್ಪರ್ಶ ಅಂತಾರೆ. ನಾವು ಏದೇ ವಸ್ತುನ ಸ್ಪರ್ಶ ಮಾಡ್ದಾಗ್ಲೇ ಅಲ್ವಾ ಅದು ಗೊತ್ತಾಗೋದು ಗಟ್ಟಿ ಇದೆಯೋ ಮೆತ್ತಗಿದೆಯೋ ಅಂತ. ಈಗ ಇನ್ನೊಂದು ವಸ್ತು ಕೊಡ್ತೀನಿ, ಅದ ಹೆಂಗಿದೆ ಅಂತ ಹೇಳ್ತೀರಾ? ಹೇಳ್ತೀರಾ ಮಕ್ಳ? ಹಾ ತಗೋ. ಇದು ಹೆಂಗಿದೆ ಹೇಳು ಮಗು? ಗಟ್ಟಿಗೆ. ಜೋರ ಹೇಳ್ಬೇಕು. ಹಾ 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 ಕೊಡ್ಬೇಕು. ಜಲ್ದಿ ಕೊಡ್ಬೇಕು. ಹಾ 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 ವೆರಿ ಗುಡ್. ಹಾ ಹಾ ಮುಟ್ಟೆ ಹೇಳ್ಬೇಕು. ಹಾ ವೆರಿ ಗುಡ್. ಇದು ಗಟ್ಟಿಗಿದೆ. ಹೆಂಗ್ ಗೊತ್ತಾಯ್ತು ನಿಮ್ಗೆ ಗಟ್ಟಿಗಿದೆ ಅಂತ? ಹೆಂಗ್ ಗೊತ್ತಾಯ್ತು ಗಟ್ಟಿಗಿದೆ ಅಂತ? ಮುಟ್ಟಿದ ಮೇಲೆ ಕನ್ನಡದಲ್ಲಿ ಸ್ಪರ್ಶ ಅಂತಾರೆ, ಮುಟ್ಟದು ಅಂತಾರೆ ಅಲ್ವಾ? ಇದನ್ನು ಮುಟ್ಟಿದ್ರೆ ಗೊತ್ತಾಗುತ್ತೆ ಇದು ಗಟ್ಟಿಗಿದೆ ಅಂತ ಅಲ್ವಾ ಮಕ್ಳ? ಇದು ಹೆಂಗಿದೆ? ಹತ್ತಿ ಮೆತ್ತಗೆ, ಕಲ್ಲು ಗಟ್ಟಿಗೆ, ಮತ್ತೆ ಖಾರನೂ ಇದೆ ಅಲ್ವಾ ಮಕ್ಳ? ಈಗ ಅದೇ ತರ ಕ್ಯಾಂಡಲ್. ಕ್ಯಾಂಡಲ್ ನಿಮ್ ಕೈ ಕೊಡಲ್ಲ, ನಾನೇ ಇದ್ ಮಾಡ್ತೀನಿ. ಈ ಕ್ಯಾಂಡಲ್ ಮುಟ್ಟಿದ್ರೆ ಈಗ ಮುಟ್ಟಿದ್ರೆ ಏನು ಗೊತ್ತಾಗುತ್ತೆ ನಮ್ಗೆ? ಏನಾಗುತ್ತೆ ಮುಟ್ಟಿದ್ರೆ? ಬೆಂಕಿ ಅಂತ ಗೊತ್ತಾಗುತ್ತಲ್ವಾ? ಇದನ್ನ ಸ್ಪರ್ಶ ಮಾಡಿದ್ರೆ ಬಿಸಿ ಗೊತ್ತಾಗುತ್ತೆ ನಮ್ಗೆ. ಏನ್ ಗೊತ್ತಾಗುತ್ತೆ ಮಕ್ಳ? ಜೋರ ಹೇಳ್ಬೇಕು. ಏನ್ ಗೊತ್ತಾಗುತ್ತೆ ಮಕ್ಳ? ಇದನ್ನ ನಾವು ಸ್ಪರ್ಶ ಮಾಡಿದಾಗ ಇದು ಬಿಸಿ ಇದೆ ಅಂತ ಗೊತ್ತಾಗುತ್ತೆ ಅಲ್ವಾ ಮಕ್ಳ? ಏನ್ ಗೊತ್ತಾಗುತ್ತೆ ಮಕ್ಳ? ಜೋರ ಹೇಳಿ. ಇದನ್ನ ಸ್ಪರ್ಶ ಮಾಡಿದಾಗ ಕ್ಯಾಂಡಲ್ನ ಏನ್ ಗೊತ್ತಾಗುತ್ತೆ? ಬೆಂಕಿನ ಬಿಸಿ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಗೊತ್ತಾಗಲ್ಲ. ಮುಟ್ಟಿಲ್ಲ ಅಂದ್ರೆ ಗೊತ್ತಾಗಲ್ವಾ? ನೋಡಿ ನಾನು ಮುಟ್ತೀನಿ, ಅಬ್ಬಾ ಬಿಸಿ ಅಂತೀನಿ ಅಲ್ವಾ? ಇದು ಬಿಸಿ ಇದೆ ಅಲ್ವಾ ಮಕ್ಳ? ಸ್ಪರ್ಶ ಮುಟ್ಟಿದ್ರೆ ಮೆತ್ತಗಿದೆ ಗಟ್ಟಿಗಿದೆ ಅಂತ ಗೊತ್ತಾಗುತ್ತೆ. ಎತ್ತರದಲ್ಲಿ ಚಿಕ್ಕದು ದೊಡ್ಡದು ಗೊತ್ತಾಗುತ್ತೆ. ಈಗ ವಾಸನೆ. ಎರಡು ವಸ್ತುಗಳು ತಂದಿದ್ದೀನಿ, ಅದು ವಾಸನೆ ಹೇಳ್ಕೊಡ್ತೀನಿ ಆಯ್ತಾ? ಈಗ ಇದನ್ನ ಇದ್ರ ವಾಸನೆ ನೋಡಿದ್ರೆ ಏನ್ ವಾಸನೆ ಗೊತ್ತಾಗುತ್ತೆ ನಮ್ಗೆ? ಇದೇನಿದು? ಕರಿಬೇವಿನ ಸೊಪ್ಪು ಅಲ್ವಾ? ಇದು ಸ್ಮೆಲ್ ನೋಡಿದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ? ಘಮ 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 ಅಂತ ವಾಸನೆ ಬರುತ್ತೆ. ನೋಡ್ತೀರಾ ಎಲ್ಲ ಸ್ಮೆಲ್ಲು? ನೋಡಿ ಹಂಗೆ ನೋಡಿ, ತಗೊಳ್ಳಿ. ನೋಡಿ ತಗೋ. ನೋಡು ವಾಸನೆ ಹೆಂಗಿದೆ ನೋಡಿ. ನೋಡು ವಾಸನೆ ಘಮ ಅಂತ ಐತಲ್ವಾ? ಕೊಡು ಹಂಗೆ. ಹೆಂಗಿದೆ ನೋಡಿ ಮಕ್ಳ? ನೋಡಿ ಹಂಗೆ ನೋಡು. ನೋಡು ಜಲ್ದಿ ಪಾಸ್ ಮಾಡ್ಬೇಕು. ಹಂಗೆ ನೀನು ನೋಡು. ಹಂಗೆ ಕೊಡು, ಹಂಗೆ ಕೊಡು. ವಾಸನೆ ಕೊಡು. ವಾಸನೆ
ಹೇಳ್ಬೇಕು ಹಿಂಗೆ. ಹೆಂಗಿದೆ ವಾಸನೆ ಹೇಳ್ಬೇಕೀಗ. ಹೆಂಗಿದೆ ವಾಸನೆ? ಘಮ ಘಮ ಅಂತಿದೆ. ಹೆಂಗಿದೆ? ಹೆಂಗಿದೆ ವಾಸನೆ? ಜೋರಾಗಿ ಹೇಳ್ಬೇಕು. ಹೆಂಗಿದೆ ವಾಸನೆ? ಘಮ ಘಮ ಅಂತಿದೆ. ಈಗ ಅದೇ ತರ ನಾನು ಏನ್ ತಂದಿದ್ದೀನಿ ಮಕ್ಕಳ? ಪೌಡರ್. ಏನ್ ತಂದಿದ್ದೀನಿ ಮಕ್ಕಳ? ಪೌಡರ್. ಹೆಂಗ್ ವಾಸನೆ ಬರುತ್ತೆ? ಯಾವ ತರ ಬರುತ್ತೆ ಪೌಡರ್ ವಾಸನೆ? ಯಾವ ತರ ಬರುತ್ತೆ ಪೌಡರ್ ವಾಸನೆ? ಹೇಳ್ಬೇಕು. ಘಮ ಘಮ. ಹೆಂಗ್ ಬರುತ್ತೆ ವಾಸನೆ? ಅದನ್ನ ವಾಸನೆ ನೋಡಿದಾಗ್ಲೇ ಇದು ಪೌಡ್ರು ಅಂತ ಗೊತ್ತಾಗುತ್ತಲ್ವಾ ಮಕ್ಕಳ? ಇದು ವಾಸನೆ. ಅದೇ ತರ ನಿಂಬೆ ವಾಸನೆ ನೋಡಿದ್ರೆ ಹೆಂಗ್ ವಾಸನೆ ಬರುತ್ತೆ? ಹುಳಿ ವಾಸನೆ ಬರುತ್ತೆ. ಏನ್ ವಾಸನೆ ಬರುತ್ತೆ? ಹುಳಿ ವಾಸನೆ ಬರುತ್ತೆ. ಮೆಣಸಿನ್ಕಾಯಿ ವಾಸನೆ ನೋಡಿದ್ರೆ ಖಾರದ ವಾಸನೆ ಬರುತ್ತಲ್ವಾ ಮಕ್ಕಳ? ಈಗ ವಾರದ ವಿಷಯ ಯಾವುದು ಮಕ್ಕಳ? ಸ್ಪರ್ಶ, ಗಾತ್ರ, ವಾಸನೆ. ಯಾವುದು ವಾರದ ವಿಷಯ? ವಾಸನೆ. ವೆರಿ ಗುಡ್. ಎಲ್ಲ ಕ್ಲಾಪ್ ಹಾಕಿ ಮಕ್ಕಳ. ಈಗ ಸ್ಪರ್ಶ, ಗಾತ್ರ, ವಾಸನೆ ಬಗ್ಗೆ ಒಂದು ಅಭಿನಯ ಗೀತೆ ಹೇಳ್ಕೊಡ್ತೀನಿ. ಹೇಳ್ತೀರಾ? ಕುತ್ಕೊಂಡೇ ಹೇಳ್ತೀರಾ? ನಿಂತ್ಕೊಂಡೆ ಹೇಳ್ತೀರಾ? ವೆರಿ ಗುಡ್. ಸ್ಟಾರ್ಟ್ ಆಫ್ ಆಲ್ ಆಫ್ ಯು ಚಿಲ್ಡ್ರನ್.